ಇಲ್ಲಿಯವರೆಗೂ ಕೂಡ ಈಗ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರು. ಸಿಬಿಐ ಕೂಡ ಎಂಟ್ರಿ ಆಯಿತು. ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಇಡಿ ಇವತ್ತು ನೇರವಾಗಿ 6 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡಿತು. ಯಾವ್ಯಾವ ಜಾಗಕ್ಕೆ ಹೋಯಿತು? ನಟಿ ರನ್ಯಾ ರಾವ್ಗೆ ಇಡಿ ಶಾಕ್ ಅನ್ನ ಕೊಟ್ಟಿರೋದು. ಯಾವ ರೀತಿ ಶಾಕು ಅಂತಂದ್ರೆ ಒಂದಾದ ನಂತರ ಒಂದು ಸುಧಾರಿಸಿಕೊಳ್ಳೋಕ್ಕೂ ಸಮಯಾವಕಾಶವನ್ನು ಕೊಡದೇ ಇರೋ ರೀತಿಯಲ್ಲಿ ಕೊಡ್ತಾ ಇರೋದು. ರನ್ಯಾ ಫ್ಲಾಟ್ ಸೇರಿ 6 ಕಡೆಗೆ ಇಡಿ ರೇಡ್ ಅನ್ನ ಮಾಡ್ತಿವತ್ತು. ಏನೆಲ್ಲ ಮಾಹಿತಿಗಳು ಇಡಿ ಅವರಿಗೆ ಲಭ್ಯವಾಗಿದೆ? ಹೊಸದೇನಾದರೂ ಇದೆಯಾ ಇದರಲ್ಲಿ? ದೆಹಲಿ ತಂಡದಿಂದ ಇವತ್ತು ಬೆಂಗಳೂರಿನಲ್ಲಿ ದಾಳಿ ನಡೆಯುತ್ತೆ 6 ಕಡೆಗಳಲ್ಲಿ. ಸುಮ್ಮನೆ ದಾಳಿ ಮಾಡೋದಿಲ್ಲ, ಏನಾದರೂ ಒಂದಿಷ್ಟು ಮಾಹಿತಿಗಳಿದ್ದಾಗಲೇ ದಾಳಿಯನ್ನು ಮಾಡ್ತಾರೆ. ರನ್ಯಾ ಕೇಸ್ಗೆ ಈಗ ಜ್ಯುವೆಲರಿ ಮಾಲೀಕರ ನಂಟು ತಗಲು ಹಾಕ್ಕೊಳ್ತಾ ಇದ್ದಾರೆ. ಆಗಲೇಬೇಕಾಗಿದ್ದು ಯಾರು ಅನ್ನೋದು ಅಷ್ಟೇ ಪ್ರಶ್ನೆ ಇದ್ದಿದ್ದು. ಯಾರಾದರೂ ಒಬ್ಬರು ಜ್ಯುವೆಲರಿ ಮಾಲೀಕ ಇದರಲ್ಲಿ ಇದ್ದೇ ಇರ್ತಾರೆ. ಇಲ್ಲದೇ ಇದ್ದರೆ ಗೋಲ್ಡ್ ತೊಗೊಂಡು ಅವ್ರೇನ್ರಿ ಮಾಡಬೇಕು? ಆ ಬಿಸ್ಕಿಟ್ಗಳನ್ನು ನಟಿ ತಂದು ಯಾರಿಗಾದ್ರೂ ಮಾರಲೇಬೇಕಲ್ಲ. ಇನ್ನು ನಾರ್ಮಲಾಗಿ ಉಳಿದವರೆಲ್ಲ ತೊಗೊಂಬಿಟ್ಟು ಅದನ್ನು ಮನೇಲಿ ಇಟ್ಕೊಳ್ತಾರಾ? ಏನಾದರೂ ಚೈನ್ ಮಾಡಿಸ್ಕೊಂಡಿರ್ತಾರೆ, ಇಲ್ಲ ಜ್ಯುವೆಲರಿ ಶಾಪಿಗೆ ಮಾರಿರ್ತಾರೆ ಕಡಿಮೆ ದುಡ್ಡಿಗೆ. ಈಗ ಜ್ಯುವೆಲರಿ ಮಾಲೀಕನ ಮನೆ ಕಚೇರಿಯ ಮೇಲೆ ದಾಳಿ ನಡೀತು. ಮನೆ ಕಚೇರಿಯ ಮೇಲೆ ರೇಡನ್ನು ಮಾಡಿದ್ದಾರೆ ಯಾರು? ಇಡಿ ಅವರು. ಡಿಆರ್ಐನಿಂದ ರನ್ಯಾ ಪತಿಯ ಫ್ಲ್ಯಾಟ್ ಕೂಡ ಮೇಲೆ ದಾಳಿಯನ್ನು ನಡೆಸಿದರು. ಅಲ್ಲಿ ಏನು ಲಭ್ಯವಾಯಿತು? ರನ್ಯಾರಾವ್ ಮನೆಯ ಮೇಲೆ ಇಡಿ ದಾಳಿಯನ್ನು ಮಾಡಿತು. ಇದರ ಮಧ್ಯದಲ್ಲಿ ಪರಮೇಶ್ವರ್ ಅವರು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋಲ್ಡ್ ಕೇಸ್ನಲ್ಲಿ ಸರ್ಕಾರದ ಮಟ್ಟದಲ್ಲೇ ಟ್ವಿಸ್ಟ್ ಸಿಕ್ಕಿದ್ದೇನು ಅಂತಂದರೆ, CID ತನಿಖೆಗೆ ಕೊಟ್ಟಿದ್ರಲ್ಲ ಅದನ್ನು ವಾಪಸ್ ತಗೊಂಡ್ರು, ವಿಚಾರಣೆಯನ್ನು ವಾಪಸ್ ತಗೊಂಡ್ರು. ನಿನ್ನೆನೆ ಹೇಳಿದ್ವಿ ನಿಮಗೆ ಅದನ್ನು. ಯಾಕೆ ಅನ್ನೋದನ್ನು ಕೂಡ ಕಾರಣ ಕೊಟ್ವಿ. ಇವತ್ತು ಪರಮೇಶ್ವರ್ ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಎರಡೆರಡು ತನಿಖೆ ಬೇಡ ಅನ್ನೋದಕ್ಕೋಸ್ಕರ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತನಿಖೆಗೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ಗಮನಕ್ಕೆ ಬರಲಿಲ್ವಾ? ಕೊಟ್ಟ ನಂತರ ಗಮನಕ್ಕೆ ಬರೋಕ್ಕೆ ಏನು ಕಾರಣ? ಅದು 24 ಗಂಟೆಯೊಳಗಡೆಗೆ ಯಾವ ಒತ್ತಡ ಬಂತು? ಇಲ್ಲಿದೆ ನೋಡಿ ವರದಿ. ನಟಿ ರನ್ಯಾ ರಾವ್ಗೆ ಸಂಕಷ್ಟಗಳ ಸರಮಾಲೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಇಡಿ ಅಧಿಕೃತ ಎಂಟ್ರಿ. ನಟಿ ರನ್ಯಾ ಫ್ಲಾಟ್ ಸೇರಿ 6 ಕಡೆ ಇಡಿ ರೇಡ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಚಿನ್ನದ ರಾಣಿ ನಟಿ ರನ್ಯಾಗೆ ಈಗ ಇಡಿ ಸಂಕಷ್ಟ ಎದುರಾಗಿದೆ. ಸಿಬಿಐ ಬಳಿಕ ಈಗ ಪ್ರಕರಣಕ್ಕೆ ಇಡಿ ಅಧಿಕೃತ ಎಂಟ್ರಿ ಕೊಟ್ಟಿದೆ. ದೆಹಲಿಯಲ್ಲಿ ಇಸಿಆರ್ ದಾಖಲಿಸಿಕೊಂಡ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ನಟಿ ರನ್ಯಾ ರಾವ್ರ ಲಾವೆಲ್ಲೆ ರೋಡ್ನಲ್ಲಿರುವ ಫ್ಲಾಟ್ ಮೇಲೆ ದಾಳಿ ನಡೆಸಿ ತಲಾಶ್ ನಡೆಸಿದ್ದಾರೆ. ಒಟ್ಟು 6 ಕಡೆ ರೇಡ್ ನಡೆಸಿ ಇಡಿ ಶೋಧ ನಡೆಸ್ತಾ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇದೀಗ ಅಧಿಕೃತವಾಗಿ ಜಾರಿ ನಿರ್ದೇಶನಾಲಯ ಕೂಡ ತನಿಖೆಗೆ ಎಂಟ್ರಿಯನ್ನು ಕೊಟ್ಟಿರೋದು. ಇವತ್ತು ಬೆಳಂಬೆಳಗ್ಗೆ ನಟಿ ರನ್ಯಾ ರಾವ್ ವಾಸವಿದ್ದಂತಹ ಬಾಡಿಗೆಗೆ ಇದ್ದಂತಹ ಮನೆ ನಂದವಾಣಿ ಮ್ಯಾನ್ಷನ್ ನಂಬರ್ 62 ಲೆವೆಲ್ ರಸ್ತೆ ಈ ಒಂದು ಮನೆಯ ಮೇಲೆ ದಾಳಿ ನಡೆಸುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಬೆಳಂಬೆಳಗ್ಗೆ ನಟಿಗೆ ಸೇರಿದಂತಹ ಮತ್ತೆ ಅವರ ಆಪ್ತರಿಗೆ ಸೇರಿದಂತಹ ಸುಮಾರು 6 ಕಡೆ ಈ ಒಂದು ದಾಳಿಯನ್ನ ಇಡಿ ಅಧಿಕಾರಿಗಳು ಮಾಡಿರೋದು. ಈ ಒಂದು ಮನೆಯ 3ನೇ ಫ್ಲೋರ್ ನಲ್ಲಿ ನಟಿ ವಾಸವನ್ನ ಮಾಡ್ತಿದ್ರು. ಈ ಫ್ಲಾಟ್ ನಲ್ಲಿ ಸುಮಾರು 4.5 ಲಕ್ಷ ಬಾಡಿಗೆ ಏನತ್ತಿತ್ತು ಇಲ್ಲಿ ವಾಸವಿದ್ರು. 3ನೇ ತಾರೀಕು ಡಿಆರ್ಐ ಅಧಿಕಾರಿಗಳು ನಟಿಯನ್ನು ಅರೆಸ್ಟ್ ಮಾಡಿದಂತಹ ದಿನ ಡಿಆರ್ಐ ಅಧಿಕಾರಿಗಳು ಆಕೆಯನ್ನು ಇಲ್ಲಿಗೆ ಕರೆತಂದು ಆಕೆಯ ಮನೆಯಿಂದ ಸುಮಾರು 2 ಕೋಟಿ ಬೆಲೆ ಬಾಳ್ತಕ್ಕಂತಹ ಚಿನ್ನಾಭರಣ ಮತ್ತು 2.67 ಕೋಟಿ 2.67 ಲಕ್ಷ ನಗದನ್ನು ಇಲ್ಲಿಂದ ಸೀಸ್ ಮಾಡುವ ಕೆಲಸವನ್ನು ಕೂಡ ಮಾಡಿದರು. ಅದಾದ ಬಳಿಕ 2 ದಿನಗಳ ಹಿಂದೆ ಸಿಬಿಐ ಕೂಡ ಈ ಮನೆಯನ್ನು ರೈಡ್ ಮಾಡಿತ್ತು. ಇದೀಗ ಮತ್ತೆ ಇಡಿ ಅಧಿಕಾರಿಗಳು ಕೂಡ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ರನ್ಯಾ ಕೇಸ್ಗೆ ಜ್ಯುವೆಲರಿ ಮಾಲೀಕನ ನಂಟು. ಕೋರಮಂಗಲದ ಜ್ಯುವೆಲರಿ ಮನೆ ಮೇಲೆ ರೇಡ್. ನಟಿ ರನ್ಯಾ ಚಿನ್ನ ಸಾಗಾಟ ಪ್ರಕರಣಕ್ಕೂ ಬೆಂಗಳೂರು ಜ್ಯುವೆಲರಿಗೂ ನಂಟಿರುವ ಶಂಕೆ ಇದೆ. ಹೀಗಾಗಿ ಕೋರಮಂಗಲದಲ್ಲಿರುವ ಪ್ರತಿಷ್ಠಿತ ಜ್ಯುವೆಲರಿ ಮಾಲೀಕನ ಮನೆ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಕೆದಕಿದ್ದಾರೆ. ಒಂದ್ ವೇಳೆ ಏನಾದ್ರೂ ಲಿಂಕ್ ಇರೋದು ಗೊತ್ತಾದ್ರೆ ಜ್ಯುವೆಲರಿಗೂ ಮಾಲೀಕನಿಗೂ ಕಂಟಕ ಫಿಕ್ಸ್ ಆಗಿದೆ. ಗೋಲ್ಡ್ ಕೇಸ್ ನಲ್ಲಿ ಸರ್ಕಾರದ ಮಟ್ಟದಲ್ಲೇ ಬಿಗ್ ಟ್ವಿಸ್ಟ್. ಸಿಐಡಿ ವಿಚಾರಣೆ ಆದೇಶ ವಾಪಸ್ ಪಡೆದ ಸರ್ಕಾರ. ನಟಿ ರನ್ಯಾ ರಾವ್ ಅವರು ಅಕ್ರಮ ಚಿನ್ನ ಸಾಗಾಣೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾರೆ. ಆದರೆ ರನ್ಯಾ ಅವರ ಪ್ರಕರಣದಲ್ಲಿ ಪೊಲೀಸ್ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತ ವರದಿಯಾಗಿತ್ತು. ಈ ಸಂಬಂಧ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶಿಸಿತ್ತು. ಇದನ್ನ 24 ಗಂಟೆಯಲ್ಲಿ ಹಿಂಪಡೆಯಲಾಗಿದೆ. ಈ ಬಗ್ಗೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಪೊಲೀಸ್ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ನಾನು ಸಿಐಡಿ ತನಿಖೆಗೆ ಆದೇಶಿಸಿದೆ. ಅಷ್ಟರೊಳಗಾಗಿ ಸಿಎಂ ಕಚೇರಿಯಿಂದ ತನಿಖೆಗೆ ಆದೇಶ ನೀಡಲಾಗಿತ್ತು. ಒಂದೇ ವಿಚಾರಕ್ಕೆ 2 ಕಡೆ ತನಿಖೆ ಆಗೋದು ಬೇಡ ಎಂಬ ಕಾರಣಕ್ಕೆ ನಾವು ಸಿಐಡಿ ತನಿಖೆ ಹಿಂಪಡೆಯಲಾಗಿದೆ ಅಂತ ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಇಮ್ಮಿಡಿಯೇಟ್ ಆಗಿ ಆದೇಶ ಮಾಡಿದೆ. ಪ್ರೋಟೋಕಾಲ್ ಲ್ಯಾಪ್ಸಸ್ ಏನಿದೆ ಅಂತ ಹೇಳಿ ನೋಡಬೇಕು ಅಂತ ಆದೇಶ ಮಾಡಿದ್ವಿ. ಅಷ್ಟುವರೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ DPR ಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. DPR ಬಿಕಾಸ್ ಈಸ್ ಎ IPS ಆಫೀಸರ್, ಅದರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಬೇಡ, DPRನವ್ರು ಮಾಡಲಿ ಅಂತೇಳಿ DPR ಒಂದು ಆದೇಶ ಮಾಡಿದ್ರು. ಒಂದೇ ವಿಷಯಕ್ಕೆ 2 ಕಡೆ ಎನ್ಕ್ವೈರಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅದನ್ನು ವಿಡ್ರಾ ಮಾಡಿದ್ರು. ಇಲ್ಲ ಯಾವ ಒತ್ತಡನೂ ಇಲ್ಲ ರೀ, ನಮ್ಗೆ ಮಾಡೋಕ್ಕೂ ಯಾರು ಒತ್ತಡ ಮಾಡಿಲ್ಲ, ನಮಗೆ
ತೆಗಿಯೋಕ್ಕೂ ಯಾರು ಅದು ಇಷ್ಟೇ ಆಗಿರೋ. ರನ್ಯಾ ಮದುವೆಯಲ್ಲಿ ಸಿಎಂ ಪರಂ ಫೋಟೋ ವೈರಲ್, ಬಿಜೆಪಿ ಪೋಸ್ಟ್ಗೆ ಗೃಹ ಸಚಿವ ಪರಮೇಶ್ವರ್ ಗರಂ. ಇನ್ನು ನಟಿ ರನ್ಯಾರಾವ್ ಮದುವೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಭಾಗಿಯಾದ ಫೋಟೋವನ್ನ ಬಿಜೆಪಿ ನಿನ್ನೆ ರಿಲೀಸ್ ಮಾಡಿ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರು ಎಂಬುದನ್ನ ಬಹಿರಂಗಪಡಿಸುವಿರಾ ಎಂಬ ಸವಾಲನ್ನ ಹಾಕಿತ್ತು. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ದೇರ್ ಇಸ್ ನೋ ಕನ್ಫ್ಯೂಷನ್. ನಿನ್ನೆ ಬಿಜೆಪಿಯವರು ತಾವು ಮುಖ್ಯಮಂತ್ರಿಗಳು ಅವರು ರನ್ನೇರವ್ರ ಮದುವೆಗೆ ಹೋಗಿರೋ ಫೋಟೋ ಹಾಕ್ಬಿಟ್ಟು ಯಾರು ಸಚಿವರನ್ನ 1000 ಜನ ಮದುವೆಗೆ ಹೋಗ್ತಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾಜಕೀಯ ರಾಡಿ, ರಾಜಕಾರಣಿಗಳ ಕೈವಾಡ ಸ್ಪಷ್ಟ ಎಂದ ಬಿಜೆಪಿ, ಸಚಿವರು ಹೆಸರು ಬಹಿರಂಗಪಡಿಸಲಿ ಎಂದ ಕಾಂಗ್ರೆಸ್. ರನ್ಯಾ ಕೇಸ್ನಲ್ಲಿ ಪ್ರಭಾವಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸುತ್ತಲೇ ಇದೆ, ಆದ್ರೆ ಯಾರು ಅನ್ನೋದು ಹೇಳ್ತಿಲ್ಲ. ಇದಕ್ಕೆ ಕಾಂಗ್ರೆಸ್ ಗರಂ ಆಗಿದೆ. ಸಚಿವರ ಬಗ್ಗೆ ಮಾತನಾಡಿದ್ರೆ ಯಾಕೆ ಡ್ಯಾಮೇಜ್ ಆಗುತ್ತೆ, ಹೆಸರು ಹೇಳಿ ಅಂತ ಬಿಜೆಪಿಗೆ ಕಾಂಗ್ರೆಸ್ ಸವಾಲ್ ಹಾಕಿದೆ. ಪುಂಖಾನುಪುಂಖವಾಗಿ ಇಷ್ಟು ಆರೋಪಗಳು ಬರ್ತಿರುವುದು ನೋಡಿದ್ರೆ ಇದರಲ್ಲಿ ರಾಜಕಾರಣಿಗಳು ಇರುವುದು ಸ್ಪಷ್ಟ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಗೊತ್ತಿಲ್ಲ, ಅವ್ರ ಇಲಾಖೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಅವರು ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದ್ರು. ಹಂಗೆ ಹೇಳಿದ್ರೆ ಆಗ್ತಿದ್ರೆ ಯಾರಿಗೆ ಡ್ಯಾಮೇಜ್ ಅಂದ್ರೆ ಹಿಂಗೆ ಹೇಳ್ಬೇಕು, ಹೆಸರು ಹೇಳಬೇಕು ಯಾರ್ದಾರೆ. ಅದಕ್ಕೆ ಅವ್ರದ್ದೇ ಏಜೆನ್ಸಿ ಎನ್ಕ್ವೈರಿ ಮಾಡ್ತಾ ಇದೆಯಲ್ಲ, ವೇಟ್ ಮಾಡಲಿ, ಎಲ್ಲರೂ ವೇಟ್ ಮಾಡಲಿ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. CBI ಮಾಡ್ತಾರೆ, ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ, ಯಾರು ಸಪೋರ್ಟ್ ಮಾಡಿದ್ರು, ಎಷ್ಟು ಸಾರಿ ಬಂದರು. ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮದೇ ರಾಜ್ಯ ಸರ್ಕಾರದಲ್ಲಿಲ್ಲ. ಜವಾಬ್ದಾರಿ ಅವ್ರದ್ದು ಹೆಚ್ಚಿದೆ. BJP ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. ಟೋಟಲ್ ಎಲ್ಲ ಕಂಟ್ರೋಲ್ ಅವ್ರದ್ದೇ, ನಮ್ದೇನಿಲ್ಲ. ನೋಡಿ, ರನ್ಯಾರಾವ್ ಕೇಸ್ನಲ್ಲಿ ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನನ್ನ ಹತ್ರ ನನ್ನ ಇಲಾಖೆಯಲ್ಲೇನು ಇಂಟೆಲಿಜೆನ್ಸ್ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ, CM ಸಾಹೇಬರಿಗೆ ಇದ್ರ ಬಗ್ಗೆ ಗೊತ್ತು. ಬಟ್ ಒಂದೇ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ. ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೋ ಅದು ಕ್ರಮ ಆಗುತ್ತೆ. ಯಾರನ್ನೂ ಒಂದು ರಕ್ಷಿಸಲಿಕ್ಕೆ ಹೊರಟಿರುವಂತಹದ್ದಂಗೆ ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಮತ್ತು ಪುಂಖಾನುಪುಂಖವಾಗಿ ಆರೋಪಿಗಳ ಸಮೀಪವರ್ತಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಅವರನ್ನು ಉಲ್ಲೇಖಿಸಿ ಬರ್ತಾ ಇರುವಂಥದ್ದು. ಇದರಲ್ಲಿ ರಾಜಕಾರಣಿಗಳು ಇದ್ದಾರೆ, ಮಂತ್ರಿಗಳಿದ್ದಾರೆ, ಯಾರೋ ಒಬ್ಬೊಬ್ಬರು. ಅಂದರೆ ಯಾವ ಹಂತಕ್ಕೂ ಸಹಿತ ಇವತ್ತು ರಾಜ್ಯ ಸರ್ಕಾರ ಒಂದು ದೇಶದ್ರೋಹದ ಕೆಲಸ ರೀ ಇದು. ದೊಡ್ಡ ಪ್ರಮಾಣದಲ್ಲಿ ತರೋದು, ಅದು ಎಲ್ಲಿ ಹೋಗುತ್ತಂತ ಗೊತ್ತಿಲ್ಲ. ಆ ನಂತರ ಕೊಟ್ಟಂತಹ ದುಡ್ಡು ಏನಾಗ್ತದಂತ ಗೊತ್ತಿಲ್ಲ, ಅದು ಯಾರಿಗೆ ಹೋಗ್ತದಂತ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಮಾತ್ರ ಯಾರನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಇವತ್ತು ರನ್ಯಾರಾವ್ ಪ್ರಕರಣ, ಇವತ್ತು 14 kg 200 ಗ್ರಾಮ್ ಏನು ಚಿನ್ನವನ್ನು ಸರಾಗವಾಗಿ ಪ್ರತಿದಿನ ಸಾಗಿಸ್ತಾ ಇದ್ದಾರೆ ಅಂದರೆ ಇದೆಷ್ಟು ಗೃಹ ಇಲಾಖೆ ಇದಕ್ಕೆ ಒಳಗಾಗಿದೆ, ಶಾಮೀಲಾಗಿದೆ ಅಂತಕ್ಕಂಥದ್ದು. ಏನಾದರೂ ಕೂಡ ರನ್ಯಾರಾವ್ನು ಕೂಡ ಉಳಿಸ್ಬೇಕು ಅಂತ ಏನಾದ್ರು ಇವ್ರ ಮನಸ್ಸಿಗೆ ಬಂದರೆ ಈ ಸರ್ಕಾರದವ್ರಿಗೆ, ವಾಪಸ್ ನೀನು ಚಿನ್ನ ತಗೊಂಡೋಗಿ ದುಬೈಗೆ ಇಡಮ್ಮ, ನೀನು ಕ್ಲೀನ್ ಚೀಟ್ ಕೊಡ್ತೀವಿ ಇನ್ನಕ್ಕೂ ಕೂಡ ಏರ್ಸಲ್ಲ ಇವರು. ಸಚಿವರು ಇರ್ಬೋದು, ಯಾರೇ ಇರಲಿ, ಅದರಲ್ಲಿ ಯಾರೇ ಒಬ್ಬರು ಪ್ರಭಾವಿ ವ್ಯಕ್ತಿ ಇದ್ರು ಕೂಡ ಯಾರು ಇದಕ್ಕೆ ರಕ್ಷಣೆ ಕೊಡ್ತಾ ಇದ್ದಾರೆ ಎಲ್ಲದೂ ಕೂಡ ಇವತ್ತು ಬೆಳಕಿಗೆ ತರೋಂಥದ್ದಾಗಬೇಕು. ಇದು CBIನೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿ ಇದನ್ನು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿ. ಒಟ್ನಲ್ಲಿ ರನ್ಯಾ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಿವೆ. CBI ಬಳಿಕ ED ಕೂಡ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದು ರನ್ಯಾಳಿಂದ ಮತ್ತಷ್ಟು ಜನರಿಗೆ ಸಂಕಷ್ಟ ಎದುರಾಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.